ನಮಸ್ಕಾರ ವೀಕ್ಷಕರೇ, ನಿಮಗೆ ಬ್ರಹ್ಮಾಂಡ ವಿಷಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಜೀವನದಲ್ಲಿ ಪ್ರತಿಯೊಬ್ಬರೂ ತಮ್ಮನ್ನು ನಿಜವಾಗಿ ಅರ್ಥಮಾಡಿಕೊಳ್ಳುವ ವ್ಯಕ್ತಿಯನ್ನು ಹುಡುಕುತ್ತಾರೆ. ಕೆಲವರಿಗೆ ಕುಟುಂಬದವರ ಇಷ್ಟದಂತೆ ಮದುವೆ ಆಗುತ್ತದೆ, ಇನ್ನು ಕೆಲವರು ತಾವು ಪ್ರೀತಿಸಿದ ವ್ಯಕ್ತಿಯನ್ನೇ ಮದುವೆಯಾಗಲು ಬಯಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಲವ್ ಮ್ಯಾರೇಜ್ ಸಾಮಾನ್ಯವಾಗುತ್ತಿದೆ. ಆದರೆ ಎಲ್ಲರ ಪ್ರೇಮ ಕಥೆ ಯಶಸ್ವಿಯಾಗುವುದಿಲ್ಲ. ಕೆಲವರಿಗೆ ಮನೆಯವರ ವಿರೋಧ, ಕೆಲವರಿಗೆ ದೂರವಾಗುವ ಪರಿಸ್ಥಿತಿ, ಮತ್ತು ಕೆಲವರಿಗೆ ಅದೃಷ್ಟದ ಕೊರತೆ ಸಮಸ್ಯೆಯಾಗುತ್ತದೆ. ಆದರೆ ಪ್ರಕಾರ 2026ರಲ್ಲಿ ಕೆಲವು ರಾಶಿಯವರಿಗೆ ಲವ್ ಮ್ಯಾರೇಜ್ ಯೋಗ ತುಂಬಾ ಬಲವಾಗಿದೆ ಎಂದು ಹೇಳಲಾಗುತ್ತಿದೆ. ವಿಶೇಷವಾಗಿ ಗುರು, ಶುಕ್ರ ಮತ್ತು ಚಂದ್ರನ ಅನುಕೂಲಕರ ಸ್ಥಿತಿ ಕೆಲವರ ಪ್ರೇಮ ಜೀವನವನ್ನು ಮದುವೆಯವರೆಗೆ ಕೊಂಡೊಯ್ಯುವ ಸಾಧ್ಯತೆ ಇದೆ. ಈ ವರ್ಷ ವಿಶೇಷವಾಗಿ 3 ರಾಶಿಯವರಿಗೆ ಪ್ರೀತಿಯಲ್ಲಿ ದೊಡ್ಡ ಯಶಸ್ಸು ಸಿಗುವ ಲಕ್ಷಣಗಳಿವೆ. ಈಗ ಆ ರಾಶಿಗಳು ಯಾವುವು ಮತ್ತು ಅವರಿಗೆ ಯಾವ ರೀತಿಯ ಅದೃಷ್ಟ ಸಿಗಬಹುದು ಎಂಬುದನ್ನು ವಿವರವಾಗಿ ನೋಡೋಣ. 1. ಮಿಥುನ ರಾಶಿ. ಮಿಥುನ ರಾಶಿಯವರು ತುಂಬಾ ಚುರುಕು ಮತ್ತು ಮಾತಿನ ಕಲೆ ಹೊಂದಿರುವವರು. ಇವರ ಸ್ನೇಹಪರ ಸ್ವಭಾವದಿಂದ ಜನರು ಬೇಗ ಇವರ ಕಡೆ ಆಕರ್ಷಿತರಾಗುತ್ತಾರೆ. ಪ್ರೀತಿಯಲ್ಲಿ ಇವರು ತುಂಬಾ ಕೇರಿಂಗ್ ಆಗಿರುತ್ತಾರೆ. ಆದರೆ ಕೆಲವೊಮ್ಮೆ ತಮ್ಮ ಭಾವನೆಗಳನ್ನು ಸರಿಯಾಗಿ ಹೇಳದೆ ಸಮಸ್ಯೆ ಎದುರಿಸುತ್ತಾರೆ. 2026ರಲ್ಲಿ ಮಿಥುನ ರಾಶಿಯವರಿಗೆ ಲವ್ ಮ್ಯಾರೇಜ್ ಯೋಗ ತುಂಬಾ ಬಲವಾಗಿದೆ. ಈಗಾಗಲೇ ರಾವೆಸ್ನಲ್ಲಿ ಇರುವವರಿಗೆ ಮದುವೆ ಮಾತುಕತೆ ಆರಂಭವಾಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಪ್ರೀತಿಸುತ್ತಿದ್ದ ವ್ಯಕ್ತಿಯೊಂದಿಗೆ ಕುಟುಂಬದವರ ಒಪ್ಪಿಗೆ ಸಿಗುವ ಲಕ್ಷಣಗಳಿವೆ. ಈ ರಾಶಿಯವರಿಗೆ ವಿಶೇಷವಾಗಿ ವರ್ಷದ ಮಧ್ಯಭಾಗದ ನಂತರ ಅದೃಷ್ಟ ಹೆಚ್ಚಾಗಬಹುದು. ಸೋಷಿಯಲ್ ಮೀಡಿಯಾ, ಕೆಲಸದ ಜಾಗ ಅಥವಾ ಸ್ನೇಹಿತರ ಮೂಲಕ ಪರಿಚಯವಾದ ವ್ಯಕ್ತಿಯೊಂದಿಗೆ ಸಂಬಂಧ ಗಾಢವಾಗಬಹುದು. ಕೆಲವರು ಹಳೆಯ ಪ್ರೇಮವನ್ನು ಮತ್ತೆ ಪಡೆಯುವ ಸಾಧ್ಯತೆಯೂ ಇದೆ. ಹಿಂದಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಡಿಮೆಯಾಗುತ್ತವೆ. ಪ್ರೇಮ ಜೀವನದಲ್ಲಿ ಮತ್ತೆ ನಂಬಿಕೆ ಹುಟ್ಟುತ್ತದೆ. ಮಿಥುನ ರಾಶಿಯವರು ರಾವೆಸ್ನಲ್ಲಿ ಆನೆಸ್ಟಿ ಕಾಪಾಡಿಕೊಂಡರೆ ಇವರ ಪ್ರೇಮ ಕಥೆ ಯಶಸ್ವಿಯಾಗುತ್ತದೆ. ಸಣ್ಣ ವಿಷಯಗಳಿಗೆ ಜಗಳ ಮಾಡದೇ ಇದ್ದರೆ ಮದುವೆಯವರೆಗೆ ಸಂಬಂಧ ಸಾಗುವ ಸಾಧ್ಯತೆ ತುಂಬಾ ಹೆಚ್ಚು. ಈ ವರ್ಷ ಇವರಿಗೆ ಪಾರ್ಟ್ನರ್ ಸಪೋರ್ಟ್ ಕೂಡ ಚೆನ್ನಾಗಿರುತ್ತದೆ. ಪ್ರೀತಿಸಿದ ವ್ಯಕ್ತಿಯ ಜೊತೆ ಫ್ಯೂಚರ್ ಪ್ಲಾನ್ಸ್ ಮಾಡುವ ಅವಕಾಶ ಸಿಗಬಹುದು. ಕೆಲವರಿಗೆ ಎಂಗೇಜ್ಮೆಂಟ್ ಯೋಗ ಕೂಡ ಕಾಣಿಸುತ್ತಿದೆ. 2. ತುಲಾ ರಾಶಿ. ತುಲಾ ರಾಶಿಯವರು ಪ್ರೀತಿಗೆ ತುಂಬಾ ಮಹತ್ವ ಕೊಡುವವರು. ಇವರಿಗೆ ರಾವೆಸ್ನಲ್ಲಿ ಪೀಸ್ ಮತ್ತು ಹ್ಯಾಪಿನೆಸ್ ತುಂಬಾ ಮುಖ್ಯ. ಇವರು ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣ ಹೃದಯದಿಂದ ಪ್ರೀತಿಸುತ್ತಾರೆ. 2026ರಲ್ಲಿ ತುಲಾ ರಾಶಿಯವರಿಗೆ ಲವ್ ಮ್ಯಾರೇಜ್ ಯೋಗ ಅತ್ಯಂತ ಬಲವಾಗಿದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಈ ರಾಶಿಯವರಿಗೆ ಬಹಳ ದಿನಗಳಿಂದ ಇದ್ದ ಅಡೆತಡೆಗಳು ಕಡಿಮೆಯಾಗುತ್ತವೆ. ಕುಟುಂಬದವರ ವಿರೋಧ ಇದ್ದರೂ ನಿಧಾನವಾಗಿ ಪರಿಸ್ಥಿತಿ ಇವರ ಪರವಾಗುವ ಸಾಧ್ಯತೆ ಇದೆ. ಈ ವರ್ಷ ಇವರ ಜೀವನಕ್ಕೆ ಬರುವ ವ್ಯಕ್ತಿ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ನೇಚರ್ ಹೊಂದಿರಬಹುದು. ಈಗಾಗಲೇ ರಾವೆಸ್ನಲ್ಲಿ ಇರುವವರಿಗೆ ಪಾರ್ಟ್ನರ್ ಜೊತೆ ಬಾಂಡಿಂಗ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತದೆ. ತುಲಾ ರಾಶಿಯವರು ತಮ್ಮ ಫೀಲಿಂಗ್ಸ್ ಓಪನ್ಲಿ ಹೇಳಲು ಆರಂಭಿಸಿದರೆ ಸಂಬಂಧ ಇನ್ನಷ್ಟು ಗಾಢವಾಗುತ್ತದೆ. ಕೆಲವರಿಗೆ ಫಾರಿನ್ ಕನೆಕ್ಷನ್ ಇರುವ ವ್ಯಕ್ತಿಯ ಜೊತೆ ಪ್ರೀತಿ ಬೆಳೆಯುವ ಸಾಧ್ಯತೆಯೂ ಇದೆ. ಈ ರಾಶಿಯವರಿಗೆ ವಿಶೇಷವಾಗಿ ವರ್ಷದ ಕೊನೆಯ ಭಾಗದಲ್ಲಿ ಮದುವೆ ಯೋಗ ಹೆಚ್ಚಾಗಬಹುದು. ಮನೆಯವರ ಜೊತೆ ಪ್ರೀತಿಯ ವಿಷಯ ಮಾತನಾಡಲು ಒಳ್ಳೆಯ ಸಮಯ ಇದು. ಹಳೆಯ ನೋವುಗಳನ್ನು ಮರೆತು ಹೊಸ ಜೀವನ ಆರಂಭಿಸುವ ಅವಕಾಶ ಕೂಡ ಇವರಿಗೆ ಸಿಗಬಹುದು. ಪ್ರೇಮದಲ್ಲಿ ಹಲವು ವರ್ಷಗಳಿಂದ ಕಾಯುತ್ತಿದ್ದ ಸಂತೋಷ ಈಗ ದೊರೆಯುವ ಸಾಧ್ಯತೆ ಇದೆ. ತುಲಾ ರಾಶಿಯವರು ರಾವೆಸ್ನಲ್ಲಿ ಟ್ರಸ್ಟ್ ಕಾಪಾಡಿಕೊಂಡರೆ ಜೀವನ ತುಂಬಾ ಸುಂದರವಾಗುತ್ತದೆ. ಪ್ರೀತಿಸಿದ ವ್ಯಕ್ತಿಯೊಂದಿಗೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಸಾಧ್ಯತೆ ತುಂಬಾ ಹೆಚ್ಚು. 3. ಮೀನ ರಾಶಿ. ಮೀನ ರಾಶಿಯವರು ತುಂಬಾ ಎಮೋಷನಲ್ ಮತ್ತು ಸಿನ್ಸಿಯರ್ ಆಗಿರುತ್ತಾರೆ. ಪ್ರೀತಿಯಲ್ಲಿ ಇವರು ನಿಜವಾದ ಭಾವನೆ ಕೊಡುತ್ತಾರೆ. ಆದರೆ ಬೇಗ ಹರ್ಟ್ ಆಗುವ ಸ್ವಭಾವ ಇವರದು. 2026ರಲ್ಲಿ ಮೀನ ರಾಶಿಯವರಿಗೆ ಲವ್ ಮ್ಯಾರೇಜ್ ಯೋಗ ತುಂಬಾ ಉತ್ತಮವಾಗಿದೆ. ಇವರಿಗೆ ಪಾರ್ಟ್ನರ್ ಸಪೋರ್ಟ್ ಮತ್ತು ಕುಟುಂಬದ ಆಶೀರ್ವಾದ ಎರಡೂ ಸಿಗುವ ಲಕ್ಷಣಗಳಿವೆ. ಈ ರಾಶಿಯವರು ಹಲವಾರು ವರ್ಷಗಳಿಂದ ಕಾಯುತ್ತಿದ್ದ ಪ್ರೇಮ ಈಗ ಯಶಸ್ಸಾಗುವ ಸಾಧ್ಯತೆ ಇದೆ. ಕೆಲವರಿಗೆ ಸಡನ್ ಪ್ರಪೋಸಲ್ ಬರಬಹುದು ಮತ್ತು ಕೆಲವರಿಗೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಮದುವೆಯವರೆಗೆ ಹೋಗುವ ಚಾನ್ಸ್ ಇದೆ. ಮೀನ ರಾಶಿಯವರು ತಮ್ಮ ಆರರ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತಾರೆ. ಇದರಿಂದ ಸಂಬಂಧ ಹೆಚ್ಚು ದಿನ ಬಲವಾಗಿರುತ್ತದೆ. ಈ ವರ್ಷ ಇವರಿಗೆ ಎಮೋಷನಲ್ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗುತ್ತದೆ. ಕೆಲವರಿಗೆ ದೇವಸ್ಥಾನ ಅಥವಾ ಕುಟುಂಬ ಕಾರ್ಯಕ್ರಮಗಳಲ್ಲಿ ಹೊಸ ಪರಿಚಯವಾಗುವ ಸಾಧ್ಯತೆಯೂ ಇದೆ. ಮೊದಲಿಗೆ ಸಾಮಾನ್ಯ ಸ್ನೇಹವಾಗಿ ಆರಂಭವಾದ ಸಂಬಂಧ ನಂತರ ಪ್ರೀತಿಯಾಗಿ ಬದಲಾಗಬಹುದು. ಮೀನ ರಾಶಿಯವರಿಗೆ ವಿಶೇಷವಾಗಿ ವರ್ಷದ 2ನೇ ಭಾಗದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ. ಪ್ರೀತಿಯಲ್ಲಿ ಎದುರಿಸಿದ್ದ ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಈ ರಾಶಿಯವರು ತಮ್ಮ ಓವರ್ಥಿಂಕಿಂಗ್ ಕಡಿಮೆ ಮಾಡಿಕೊಂಡರೆ ರಿಲೇಶನ್ಶಿಪ್ ಇನ್ನಷ್ಟು ಚೆನ್ನಾಗುತ್ತದೆ. ಪಾರ್ಟ್ನರ್ ಮೇಲೆ ನಂಬಿಕೆ ಇಟ್ಟರೆ ಜೀವನ ಸಂತೋಷವಾಗಿರುತ್ತದೆ.